ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಅಮೃತ. ಈ ದಿನ ನಾವು ಈ ಮಹಾಲಯ ಅಮಾವಾಸ್ಯೆಯ 15 ದಿನಗಳ ಕಾಲ ಇರುವಂತಹ ಶ್ರೇಷ್ಠತೆಯನ್ನ, ಪಿತೃದೋಷ ಅಂದ್ರೆ ಏನು, ಪಿತೃಪಕ್ಷ ಯಾವ ತರ ಮಾಡ್ಕೋಬೇಕು ಅನ್ನೋದು ನನ್ನ ಜ್ಞಾನವನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಮೊದಲಿಗೆ ಪಿತೃಪಕ್ಷ ಅಂದಿದ ತಕ್ಷಣ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು, ನಮ್ಮ ಮನೆಯಲ್ಲಿ ಯಾವಾಗೂ ದೊಡ್ಡವರು ಹೇಳ್ತಾರೆ, ದೇವತಾ ಕಾರ್ಯಗಳಿಗಿಂತ ತುಂಬಾ ಪ್ರಮುಖವಾದದ್ದು ಪಿತೃದೇವತೆಗಳ ಕಾರ್ಯ ಅಂತ ಹೇಳ್ತಾರೆ. ನಾನು ಇಲ್ಲಿ ಶ್ರಾದ್ದ ಕಾರ್ಯಗಳ ಬಗ್ಗೆ ಹೇಳ್ತಾ ಇಲ್ಲ, ಕೇವಲ ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಬರುವಂತಹ 15 ದಿನಗಳ ಆ ಪೀರಿಯಡ್ ಏನಿದೆ ಅದ್ರ ಬಗ್ಗೆ ಈ ದಿನ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಕಂಪ್ಲೀಟ್ ಆಗಿ ಯಾರು ಭಯ ಭಕ್ತಿಯಿಂದ ನಾವು ಮಾಡ್ಲೇಬೇಕಪ್ಪ, ಹೀಗೆ ಮಾಡ್ಬೇಕು, ಇದು ನಮ್ಮ ಸಂಪ್ರದಾಯ ಅಂತ ಮಾಡ್ತಾ ಇರ್ತಾರೋ, ಭಯದಿಂದ ಮಾಡ್ತಾ ಇರ್ತಾರೋ, ಭಕ್ತಿಯಿಂದ ಮಾಡ್ತಾ ಇರ್ತಾರೋ ಅವರಿಗಂತೂ ಈ ವಿಡಿಯೋ ಅಲ್ಲ. ಮತ್ತೆ ಇನ್ನ ಕೆಲವು ಕ್ಯಾಟಗರಿ, ಅವರು ನಂಬೋದಿಲ್ಲ, ಅವ್ರು ಮಾಡೋದು ಇಲ್ಲ, ಮೊದ್ಲಿಂದಾನು ನಾವು ಹೀಗೆ ಬರ್ತಾ ಇದೀವಿ, ನಮ್ಮ ಜೀವನ ಹೀಗೆ ಸಾಕ್ತಾ ಇದೆ ಅಂತವ್ರಿಗೂ ಈ ವಿಡಿಯೋ ಅಲ್ಲ. ಇದು ಯಾರಿಗೆ ಅಂದ್ರೆ, ನಂತರ ಮಾಡಬೇಕು, ಮಾಡಕ್ ಇಷ್ಟ ಇಲ್ಲ, ಯಾಕೆ ಅಂದ್ರೆ ಆ ಮಾಡುವಂತಹ ಪದ್ಧತಿ ಇಷ್ಟ ಇಲ್ಲ, ಬಟ್ ಮಾಡ್ಲಿಲ್ಲ ಅಂದ್ರೆ ಏನಾದ್ರೂ ಆಗ್ಬಿಡುತ್ತೇನೋ ಅನ್ನೋ ಭಯ ಇರುತ್ತಲ್ವಾ, ಅಂಥವರಿಗೋಸ್ಕರ ನಾನೇ ಕೆಲವೊಂದು ಆಚಾರ್ಯರನ್ನ ಕನ್ಸಲ್ಟ್ ಮಾಡಿ, ಕೆಲವರು ದೊಡ್ಡವ್ರನ್ನ ಕನ್ಸಲ್ಟ್ ಮಾಡಿ, ಕೆಲವೊಂದು ಗೂಗಲಲ್ಲಿ ಚೆಕ್ ಮಾಡಿ, ಕೆಲವೊಂದು ಗ್ರಂಥಗಳನ್ನ ಅಧ್ಯಯನ ಮಾಡಿ, ಮತ್ತೆ ಆಸ್ಟ್ರಲ್ ಮಾಸ್ಟರ್ಸ್ನ ಕೇಳಿ ನಂದೇ ಒಂದು ಅಭಿಪ್ರಾಯವನ್ನ ತಗೊಂಡಿದ್ದೀನಿ. ಅದನ್ನ ಈ ದಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಮೊದಲಿಗೆ ಪಿತೃದೋಷ ಅಂತ ಭಯಪಡ್ತೀವಿ. ಯಾಕೆ ನಾವು ಮಹಾಲಯ ಅಮಾವಾಸ್ಯೆಯಲ್ಲಿ ಕಂಪಲ್ಸರಿ ನಾವು ಪಿತೃದೇವತೆಗಳಿಗೆ ಪೂಜೆ ಮಾಡಬೇಕು ಅಂದ್ರೆ, ಫಸ್ಟ್ ತಿಂಗು ಬಂದು ಪ್ರೀತಿ, ನಿಷ್ಠೆ, ಶ್ರದ್ಧೆಗಿಂತ ಜಾಸ್ತಿ ಇದು ಮಾಡ್ಲಿಲ್ಲ ಅಂದ್ರೆ ಪಿತೃದೋಷ ಬರುತ್ತೆ ಅಂತ ಅನ್ಕೋತೀವಿ. ಓ, ಪಿತೃದೋಷ ಬರುತ್ತಂತೆ, ಅದಕ್ಕೆ ನಾವು ದೊಡ್ಡವ್ರಿಗೆ ಮಾಡ್ಬೇಕಂತೆ ಅಂತ ಭಯದಿಂದ ಮಾಡ್ತೀವೋ ಹೊರ್ತು ಪ್ರೀತಿಯಿಂದ ಮಾಡಲ್ಲ. ಫಸ್ಟಿಗೆ ಪಿತೃದೋಷ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನನ್ನ 5 ಬೆರಳು, ಇದು 5 ಜನರೇಷನ್ಸ್, ಓಕೆನಾ? ಇಲ್ಲಿ 1 2 3 4 5, ಈ 5 ಜನರೇಷನ್ಸ್ ಅಲ್ಲಿ ಇವರೇನೆ ಈ ಜನರೇಷನ್ ಅಲ್ಲಿ ಹುಟ್ಟಬಹುದು, ಇವರೇನೆ ಈ ಜನರೇಷನ್ ಅಲ್ಲಿ ಹುಟ್ಟಬಹುದು. ಇವರು ಧರ್ಮ ಮಾರ್ಗದಲ್ಲಿ ಇರ್ತಾರೆ, ಇವರು ಅಧರ್ಮ ಮಾರ್ಗದಲ್ಲಿ ಇರ್ತಾರೆ. ಎಗೈನ್ ಮತ್ತೆ ಇವರ ಪಾಪ ಕರ್ಮಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇವರೇನೆ ಇಲ್ಲಿ ಹುಟ್ಟುತ್ತಾರೆ. ಅದೇ ತರ ಇವರ ಪುಣ್ಯ ಕರ್ಮಗಳನ್ನ, ಅಂದ್ರೆ ಯಾರು ಧರ್ಮ ಮಾರ್ಗದಲ್ಲಿ ಇರ್ತಾರೋ ಅವರು ಅವರ ಪುಣ್ಯ ಬಲವನ್ನ ಅನುಭವಿಸಕ್ಕೆ ಮತ್ತೆ ಇಲ್ಲಿ ಹುಡ್ತಾರೆ. ಅದೇ ತರನೇ ಯಾರು ಅಧರ್ಮದಲ್ಲಿದ್ದು ಪಾಪಗಳನ್ನ ಮಾಡಿರ್ತಾರೋ ಅವ್ರು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ಆ ಲೆಸನ್ ನ ಕಲಿಯೋದಕ್ಕೆ ನೆಕ್ಸ್ಟ್ ಈ ಲೈಫ್ ಸ್ಟೈಲ್ ಅಲ್ಲಿ ಹುಡ್ತಾರೆ. ಅಂದ್ರೆ ಈ 5 ಈ 5 ಜನರೇಷನ್ಸ್ ಇದೆಯೋ ಇವರೆಲ್ಲ ಒಂದೇ ವಂಶದಲ್ಲೇ ಇರ್ತಾರೆ. ಈಗ ನೋಡಿ, 3 ಜನ ಮಕ್ಳಿರ್ತಾರೆ, 4 ಜನ ಮಕ್ಳಿರ್ತಾರೆ, ಅಥವಾ 2 ಇರ್ತಾರೆ ಅಂತಾನೆ ಅನ್ಕೊಳ್ಳಿ. ಅದರಲ್ಲಿ ಯಾರೋ ಒಬ್ರಿಗೆ ಫೈನಾನ್ಷಿಯಲಿ, ಹೆಲ್ತ್ ವೈಸ್ ಅಲ್ಲಿ, ಅಥವಾ ಮಾನಸಿಕವಾಗಿ ಮೆಂಟಲಿ ಸಫರಿಂಗ್ ಆಗ್ತಾ ಇರುತ್ತೆ. ಎಲ್ಲಾದ್ರೂ ಜಾತಕ ತೋರಿಸಿದಾಗ ಏನ್ ಹೇಳ್ತಾರೆ ಅಂದ್ರೆ, ಇವ್ರಿಗೆ ಪಿತೃದೋಷ ಇದೆ ಅಂತಾರೆ. ಅವ್ರು ಬೇರೆ ಯಾರು ಅಲ್ಲ, ನಾನು ಹೇಳಿದ್ನಲ್ಲ, ಇಲ್ಲಿ ಅಧರ್ಮ ಮಾರ್ಗದಲ್ಲಿ ಇದ್ದು ಕೆಲವೊಂದು ಬೇರೆಯವರಿಗೆ ಅಜ್ಞಾನದಿಂದ ಕೊಟ್ಟಿರುವಂತಹ ತೊಂದರೆಗಳನ್ನ ಕಲಿಯೋದಕ್ಕೆ ಹೇಗೇನ್ ಇವ್ರು ಇಲ್ಲಿ ಹುಡ್ತಾರೆ, ಇವ್ರಿಗೆ ಪಿತೃದೋಷ ಇರುತ್ತೆ. ಇದು ಪಿತೃದೋಷ ಅಂದ್ರೆ ಅವ್ರು ಬೇರೆ ಯಾರು ಅಲ್ಲ, ಅದೇ ವಂಶಸ್ಥರಲ್ಲೇ ಕಲಿಯೋದಕ್ಕೆ ಅಂತ ಬರೋರು. ಸೊ ಹಾಗಾಗಿ ಫಸ್ಟ್ ತಿಂಗು ಪಿತೃದೋಷ ಬರುತ್ತೆ ಅನ್ನೋ ಭಯ ಬೇಡ. 60-70 ವರ್ಷದ ಜೀವನದಲ್ಲಿ ಭಗವಂತ ನಮಗ್ ಕೊಟ್ಟಿರುವಂತಹ ವರ ಇದು. ಇಲ್ಲಿ ನಾವು ಅಟ್ಲೀಸ್ಟ್ ನಮಗ್ ನಾವು ಒಳ್ಳೇದನ್ನ ಮಾಡ್ಕೊಂಡಿಲ್ಲ ಅಂದ್ರು ನ್ಯೂಟ್ರಲ್ ಇರಕ್ಕೂ ನಮಗ್ ಬರ್ತಾ ಇಲ್ಲ. ನಾವೀಗ ಏನೂ ಮಾಡ್ಲಿಲ್ಲ, ನಮ್ ಕೈಲಿ ಏನೂ ಮಾಡಕ್ ಆಗಲ್ಲ ಅಂದ್ರೂ ಕೂಡ ಸೈಲೆಂಟ್ ಆಗಾದ್ರೂ ಇರ್ತೀವ, ಎಲ್ಲಾರನ್ನು ಪಾಯಿಂಟ್ ಔಟ್ ಮಾಡ್ತೀವಿ, ಎಲ್ಲಾರ ಬಗ್ಗೆ ಮಾತಾಡ್ತೀವಿ, ಆಗಾಮಿಕ ಕರ್ಮಗಳನ್ನ ಮಾಡ್ಕೊಳ್ತೀವಿ. ಅವ್ರು ಹೇಗೆ, ಇವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಹೀಗಿದ್ದಾರೆ ಅಂತ ಇವುಗಳನ್ನೆಲ್ಲ ಅಟ್ಲೀಸ್ಟ್ ಸ್ಟಾಪ್ ಮಾಡಿ, ನಾವು ಪುಣ್ಯ ಮಾಡ್ಕೋತೀವೋ ಇಲ್ವೋ ಅದು ಸೆಕೆಂಡ್ ಥಿಂಗು, ಬಟ್ ಅಟ್ಲೀಸ್ಟ್ ಇನ್ನೊಬ್ಬರ ಬಗ್ಗೆ ಮಾತಾಡ್ದಿರಾ, ಇನ್ನೊಬ್ಬರ ಜೀವನದಲ್ಲಿ ತಲೆ ಹಾಕದಿರಾ, ಭಗವಂತ ನಮ್ಗೆ ಏನನ್ನ ಕೊಟ್ಟಿದ್ದಾನೆ, ಏನನ್ನ ಕಲಿಬೇಕೋ ಆ ಲೈಫ್ ನ ಲೀಡ್ ಮಾಡ್ಕೊಂಡು ಹೋದ್ರು ನಮ್ಗೆ ಯಾವುದೇ ತರ ಪಿತೃದೋಷಗಳು ಬರೋದಿಲ್ಲ ಸ್ನೇಹಿತರೆ. ಹೀಗಾಗಿ ಫಸ್ಟ್ ತಿಂಗು ನನಗೇನ್ ಭಯ ಇತ್ತು, ಹೌದಪ್ಪ ವರ್ಷಕ್ಕೊಂದ್ಸತಿ ನಾವು ಮಾಡ್ಲಿಲ್ಲ ಅಂದ್ರೆ ಪಿತೃದೋಷ ಬರುತ್ತಂತೆ ಅನ್ನೋ ಭಯ ಫಸ್ಟ್ ತಿಂಗು ನನಗೆ ಕ್ಲಿಯರ್ ಆಯ್ತು. ಮತ್ತೆ ನೆಕ್ಸ್ಟ್ ತಿಂಗು ಹೇಗ್ ಮಾಡ್ಬೇಕು ಅಂದ್ರೆ, ಒಂದು ಸಿಂಹಾಸನದ ಮೇಲೆ ಕೂರ್ಸಿ, ನಮ್ಮನ್ನೇ ಕೂರ್ಸಿ ಬೇಜಾರಿಂದ ನಮಗೆ ಟ್ರೀಟ್ ಮಾಡ್ತಾ ಇದ್ರೆ ಫಸ್ಟ್ ತಿಂಗು ಮಾಡಕ್ ಇಷ್ಟ ಇರಲ್ಲ, ಬೇಜಾರಿಂದ ಮಾಡೋದು, ಕೆಲವೊಂದು ಸಂಪ್ರದಾಯಗಳು ಓಕೆ ಇರಲ್ಲ,
ಅದನ್ನ ಮಾಡೋಷ್ಟರಲ್ಲೇ ಸುಸ್ತಾಗಿರತ್ತೆ. ಆ ಮಾಡುವಂತಹ ಪದ್ಧತಿಗಳು ಡಿಫ್ರೆಂಟ್ ಆಗಿರತ್ತೆ. ಆ ರೀತಿ ಮಾಡೋದು ಒಳಗಡೆಯಿಂದ ಇರಲ್ಲ, ನಿಷ್ಠೆ ಇರಲ್ಲ, ಪ್ರೀತಿ ಇರಲ್ಲ, ಭಕ್ತಿ ಇರಲ್ಲ, ಯಾವುದು ಇರಲ್ಲ. ಜಸ್ಟ್ ಮಾಡ್ಬೇಕಪ್ಪ ಅಂತ ಮಾಡೋದು. ನಿಮ್ಮನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮನ್ನ ಒಂದು ಸಿಂಹಾಸನದಲ್ಲಿ ಕೂರಿಸಿ ಯಾರಾದ್ರೂ ನಿಮ್ಗೆ ಆ ರೀತಿ ಮಾಡಿದ್ರೆ ನಿಮ್ಗೆ ಹೇಗನ್ಸುತ್ತೆ? ಆದ್ರೆ ಇದೆಲ್ಲವನ್ನ ಕವರ್ ಮಾಡೋದಕ್ಕೆ ಏನಂತೀವಿ ಅಂದ್ರೆ, ಇದು ನಿಷ್ಠೆಯಿಂದ ಮಾಡ್ಬೇಕಪ್ಪ, ಭಯ ಭಕ್ತಿಯಿಂದ ಮಾಡ್ಬೇಕು. ಆದ್ರೆ ನೀವ್ ಹೇಳಿ, ಈ ರೀತಿ ಮಾಡೋದು ಚೆನ್ನಾಗಿರತ್ತಾ? ಪ್ರೀತಿಯಿಂದ ಆತ್ಮಶುದ್ಧಿಯಿಂದ ನಮಗ್ ಏನ್ ಅನ್ಸುತ್ತೋ ಅದನ್ನ ಮಾಡೋದು ಚೆನ್ನಾಗಿರತ್ತಾ? ಇಲ್ಲಿ ನನಗನ್ಸಿದ್ದು, ನಾನ್ ಮಾಡೋದು ವೃದ್ಧಾಶ್ರಮಗಳಿಗೆ. ನಾನು ರೀಸೆಂಟ್ ಆಗಿ ವೃದ್ಧಾಶ್ರಮ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಮೇಡಮ್ ಊಟ ಯಾರು ಬೇಕಾದ್ರೂ ಕೊಡ್ತಾರೆ, ಮೇನ್ ಅವ್ರಿಗೆ ಬೇಕಾಗಿರೋದು ಮೆಡಿಸನ್ಸ್. ಡೈಲಿ ಅವರ ಜೀವನ ಸರ್ವೈವ್ ಆಗ್ಬೇಕು ಅಂದ್ರೆ ಊಟ ಎಷ್ಟು ಇಂಪಾರ್ಟೆಂಟು, ಅವ್ರಿಗೆ ಮೆಡಿಸನ್ಸು ಅಷ್ಟು ಇಂಪಾರ್ಟೆಂಟು. ನೀವು ತಂದೆ ತಾಯಿನ ಹೇಗ್ ನೋಡ್ಕೋತೀರಾ, ಏನ್ ಮಾಡ್ತೀರಾ ಅನ್ನೋದಕ್ಕಿಂತ ವೃದ್ಧಾಶ್ರಮಕ್ಕೆ ನೀವೇನಾದ್ರೂ ಕೊಡೋದಾದ್ರೆ ದಯವಿಟ್ಟು ಮೆಡಿಸನ್ಸ್ ನ ಕೊಡಿಸಿ, ಅಥವಾ ಮೆಡಿಸನ್ಸ್ಗಾಗುವಂತಹ ಖರ್ಚನ್ನ ತಗೊಳ್ಳಿ ಅಂತ ಹೇಳಿದ್ರು. ಇದು ನಿಜವಾದ ಪಿತೃದೇವತೆಗಳಿಗೆ ಸಂತೋಷವನ್ನ ನೀಡೋದು. ಮತ್ತೆ ಈ 15 ದಿನದಲ್ಲೂ ಕೂಡ ಪ್ರತಿದಿನ ನಾವು ಬ್ರೇಕ್ಫಾಸ್ಟ್ ಅಂತೂ ಮಾಡ್ಕೋತೀವಿ. ನಾವು ತಿನ್ನುವಂತಹ ಟಿಫನ್ನ ಪ್ಯಾಕ್ ಮಾಡಿ ಒಂದಿಬ್ರಿಗೆ ಕೊಡೋದು. ಮತ್ತೆ ಈ 15 ದಿನಗಳು ಒಂದು ಅಂಶ ಬಂದು ಪಕ್ಷಿಗಳಲ್ಲಿರುತ್ತೆ. ಪ್ರತಿದಿನ ಪಕ್ಷಿಗಳಿಗೆ ಆಹಾರವನ್ನ ನೀಡೋದು. ಇಲ್ಲ ಯಾರದಾದ್ರೂ ಒಬ್ರು ಮನೆಗೆ ಅಂದ್ರೆ ಅವಶ್ಯಕತೆ ಇರೋರಂತಹ ಮನೆಯಲ್ಲಿ ನಿಮ್ಮ ಪಿತೃದೇವತೆಗಳ ಹೆಸರು ಹೇಳಿ ಒಂದು ತಿಂಗಳಿಗಾಗುವಷ್ಟು ರೇಷನ್ ಕೊಡಿ. ಎಷ್ಟು ಸಂತೋಷ ಪಡ್ತಾರೆ ನಿಮ್ ಪಿತೃದೇವತೆಗಳು ಅಂದ್ರೆ ಅದನ್ನ ನಿಜವಾಗ್ಲೂ ನೀವು ಫೀಲ್ ಮಾಡ್ತೀರಾ ಸ್ನೇಹಿತರೆ. ಇಲ್ಲಿ ನಾನು ಮೊದಲೇ ಹೇಳಿದೀನಿ, ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಖಂಡಿತವಾಗ್ಲೂ ಅಭಿನಂದನೆಗಳು. ಆದ್ರೆ ನಂತರ ಯಾರು ಅನ್ಕೊಂಡಿರ್ತಾರೆ ಮಾಡಬೇಕು, ಆದ್ರೆ ಆ ಪದ್ಧತಿ ರೀತಿಯಲ್ಲ, ತುಂಬಾ ಈಸಿಯಾಗಿ ಮನಸ್ಫೂರ್ತಿಯಿಂದ ಆತ್ಮ ತೃಪ್ತಿಯಿಂದ ಮಾಡ್ಬೇಕು ಅನ್ಕೊಂಡಿರೋರಿಗೆ ಮಾತ್ರ ಈ ವಿಡಿಯೋ. ಇಲ್ಲಿ ನಮ್ಮ ಬಂಧುಗಳ ಜೊತೆ ಸೇರ್ತೀವಿ, ಬಾಂಧವರು ಇರ್ತಾರೆ, ನಾವು ಸಂತೋಷ ಪಡ್ತೀವಿ ಅಂತೀವಿ. ಆದ್ರೆ ಒಂದ್ಸತಿ ಯೋಚನೆ ಮಾಡಿ, ನಾವು ನಮ್ಮ ಕುಟುಂಬದವ್ರ ಜೊತೆ ಇರಬಹುದು, ನಮ್ಮ ಬಂಧುಗಳ ಜೊತೆ ತಿನ್ನೋದು ಪರಮಾನ್ನ ಆದ್ರೆ ನಿಜವಾಗ್ಲೂ ಅಗತ್ಯವಾಗಿರೋರಿಗೆ ನಾವಿಡೋದು ಅವ್ರಿಗೆ ದುಷ್ಟಾನ್ನ ಆಗಲ್ವಾ? ಇದು ನನ್ನ ಪಿತೃದೋಷ ಅಂದ್ರೆ ಏನು, ನಿಜವಾಗ್ಲೂ ಪಿತೃ ಕಾರ್ಯಗಳನ್ನ ಹೀಗೆ ಮಾಡ್ಬೇಕು. ನಮ್ಮ ಪದ್ಧತಿ ಇದು, ನಾವು ಹೀಗೆ ಮಾಡ್ಕೊಂಡ್ ಬಂದಿದೀವಿ. ನಿಮಗೆ ಇಷ್ಟ ಇರ್ಲಿ ಇಲ್ದೇ ಇರ್ಲಿ ಈ ಪದ್ಧತಿನ ಹೀಗೆ ಮುನ್ನಡೆಸ್ಬೇಕು. ದೇಶ ಚೇಂಜ್ ಆಗಿದೆ, ದೇಶ ಕಾಲ ಮಾನಗಳ ಪ್ರಕಾರ ಪ್ರತಿಯೊಂದು ಚೇಂಜ್ ಆಗಿದೆ. ನಾವು ಎಷ್ಟೋ ಮುಂದಕ್ಕೆ ಬಂದಿದೀವಿ, ಆದ್ರೆ ನಾವು ಯೋಚನೆ ಮಾಡುವಂತಹ ರೀತಿಲಿ ನಾವು ಮಾಡ್ತಾ ಇರೋಂತಹ ಪದ್ಧತಿಗಳನ್ನ ಯಾಕೆ ಚೇಂಜ್ ಮಾಡ್ಕೊಳ್ಳಲ್ಲ? ಆನ್ಸರ್ ಬಂದಿದ್ದು ನನಗೆ ಒಂದೇ, ಭಯ. ಏನಾದ್ರೂ ಚೇಂಜ್ ಮಾಡ್ಕೊಂಡ್ರೆ ನಮ್ಗೇನಾದ್ರೂ ತೊಂದರೆ ಆಗ್ಬಿಟ್ರೆ, ಅಂದ್ರೆ ನಿಜವಾಗ್ಲೂ ದೇವತೆಗಳು ನಮಗ್ ಶಾಪ ಕೊಡಕ್ಕೆ ಅಂತಾನೆ ಇರ್ತಾರ? ನಾವೆಷ್ಟು ಆತ್ಮಶುದ್ಧಿಯಿಂದ ಮಾಡ್ತಾ ಇದೀವಿ, ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದೀವಿ ಅನ್ನೋದು ಅವ್ರು ನೋಡಲ್ವಾ? ಅಂದ್ರೆ ಶಾಪ ಕೊಡಕ್ಕೆ ಅಂತಾನೆ ಇರ್ತಾರ ಪಿತೃದೇವತೆಗಳು? ಖಂಡಿತ ಇಲ್ಲ ಸ್ನೇಹಿತರೆ. ದಯವಿಟ್ಟು ಈ ಸತಿ ನೀವು ಮಾಡೋವಾಗ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ. ಭಯದಿಂದ ಮಾಡ್ತಾ ಇದ್ದೀನಾ, ಅಥವಾ ಕೃತಜ್ಞತಾ ಭಾವದಿಂದ ಮಾಡ್ತಾ ಇದ್ದೀನಾ, ಅಥವಾ ನಾನು ತೋರ್ಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದೀನಾ, ಪದ್ಧತಿ ಬಂದಿದೆ ಬೇರೆ ಆಪ್ಷನ್ ಇಲ್ಲ ಅಂತ ಮಾಡ್ತಾ ಇದ್ದೀನಾ? ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಸಂಪೂರ್ಣವಾಗಿ ಧನ್ಯವಾದಗಳು. ಥ್ಯಾಂಕ್ ಯು.